The News Insights Digital. ಎಲ್ಲ ಜನಾಂಗದ ಹಿರಿಯರ ಮಾರ್ಗದರ್ಶನದಂತೆ ಶ್ರೀ ಮಡಿವಾಳ ಮಾಜಿದೇವರ ಆಶೀರ್ವಾದದಿಂದ ದಿನಾಂಕ 14/4/25ರಂದು ಮುಂದಿನ ವರ್ಷ 14/4/25ರಂದು ಶ್ರೀ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಠ ಬೆಂಗಳೂರು ಅವರ ಒಂದು ಮಾರ್ಗದರ್ಶನದಲ್ಲಿ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಸ್ವಾಮೀಜಿಗಳಾದ ಶ್ರೀ 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 ಮುಕ್ತಾನಂದ ಸ್ವಾಮೀಜಿ ಕರೇಂಜೆ ಮಠ ಮೂಡಬಿದಿರೆ ಹಾಗೂ ಶ್ರೀ 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 ಬಸವ ಮಾಚಿದೇವ ಸ್ವಾಮೀಜಿ ಚಿತ್ರದುರ್ಗ ಮಠ ಹಾಗೂ ಮುಖ್ಯ ಅತಿಥಿಯಾಗಿ ನಮ್ಮ ನೆಚ್ಚಿನ ನಾಯಕರಾದಂಥ ವಿ ಸೋಮಣ್ಣನವರು, ಕೇಂದ್ರ ರೈಲ್ವೆ ಖಾತೆ ಸಚಿವರು ಹಾಗೂ ಸಮಾಜದ ಮುಖಂಡರುಗಳು, ಸ್ಥಳೀಯ ಮುಖಂಡರುಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. ಈ ಉಚಿತ ಸಾಮೂಹಿಕ ವಿವಾಹಕ್ಕೆ ನಿಮ್ಮಿಂದ ಎಲ್ಲ ಬಾಂಧವರಿಗೂ ಎಲ್ಲರಿಗೂ ತಿಳಿಪಡಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಮಂಜುನಾಥ್ ಮತ್ತು ನಂಜಪ್ಪ ಅವರು ಮತ್ತು ಇಲ್ಲಿ ಹಾಸನದಲ್ಲಿ ಕೊಟ್ಟು ಏನು ಜಾಗೃತ ವೇದಿಕೆ ಏನು ವಿಜಯನಗರದಲ್ಲಿ ಮಡಿವಾಳರು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಈಗ ಅದು ಫೆಬ್ರವರಿ 14ಕ್ಕೆ ಡೇಟು, ಏಪ್ರಿಲ್ 14ಕ್ಕೆ ಡೇಟ್ ಫಿಕ್ಸ್ ಆಗಿದೆ. ಈಗ ಕಾರ್ಯಕ್ರಮ ಎಲ್ಲ ನಮ್ಮ ಮಡಿವಾಳ ಬಂಧುಗಳು ಸದುಪಯೋಗ ಪಡ್ಕೊಳ್ಬೇಕು ಅಂತ ನಾವು ಪ್ರಚಾರ ಪಡಿಸಬೇಕು ಈ ಮಾಧ್ಯಮದ ಮುಖಾಂತರ ಅಂತೇಳಿ ಈ ದಿವಸ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀರಿ. ಏಕೆಂತಂದರೆ ನಮ್ಮ ಏನು ಮಡಿವಾಳ ಬಂಧುಗಳು ಈ ಉತ್ತರ ಕರ್ನಾಟಕದಲ್ಲಿ ತುಂಬ ಬಡವರಿದ್ದಾರೆ. ಅಲ್ಲಿ ಸಾಮೂಹಿಕ ಮದುವೆಗಳು ಈ ಬಳ್ಳಾರಿ ಜಿಲ್ಲೆ ಮತ್ತು ಗುಲ್ಬರ್ಗ ಜಿಲ್ಲೆ ಮತ್ತು ಯಾದಗಿರಿ ಆ ಕಡೆ ಆಗ್ತಾ ಇರ್ತಾರೆ. ನಾವು ಹೋಗ್ತಾ ಇರ್ತೀವಿ, 50 ಮದುವೆ, ಈ 75 ಮದುವೆ, 100 ಮದುವೆ ಎಲ್ಲ ಮಾಡ್ತಾನೆ ಇರ್ತಾರೆ. ಆ ಕಡೆ ಭಾಗದಿಂದ ಬರಲಿ, ಎಲ್ಲರೂ ಯಾರೇ ಬರಲಿ, ನಾವು ನಮ್ಮ ಮಡಿವಾಳ ಬಂಧು ಎಷ್ಟೇ ಜನ ಬಂದರೂ ನಾವು ಆ ಗಂಡು ಹೆಣ್ಣಿಗೆ ಏನು ನಾವು ಉಚಿತವಾಗಿ ಈ ಹೆಣ್ಮಕ್ಳಿಗೆ ಏನೇನು ಕೊಡ್ತಾರೆ ಮತ್ತು ಗಂಡು ಮಕ್ಕಳಿಗೆ ಏನೇನು ಮತ್ತು ಊಟ ಏನು ಅದನ್ನೆಲ್ಲ ನಮ್ಮ ಅಧ್ಯಕ್ಷರು ಏನು ಜಾಗೃತಿ ವೇದಿಕೆ ಅಧ್ಯಕ್ಷರು ಮಂಜುನಾಥ್ ಅವರು ಹೇಳ್ತಾರೆ. ಹೀಗಾಗಿ ಎಲ್ಲರೂ ಈ ಸದುಪಯೋಗ ಪಡ್ಕೋಬೇಕು ಕರ್ನಾಟಕಾದ್ಯಂತ ಮಡಿವಾಳ ಬಂಧುಗಳು ಅಂತ ಹೇಳಿ ನೀವು ನಿಮ್ಮೆಲ್ಲರ ಮುಖಾಂತರ ನಾನು ಅವರಿಗೆ ತಿಳಿಪಡಿಸಿ ನಮಗೆ ಹೆಚ್ಚಿನ ಪ್ರಚಾರ ನೀವು ಕೊಡಬೇಕು ಅಂತ ಹೇಳಿ ಮಾಧ್ಯಮದ ಸ್ನೇಹಿತರು ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನೆಕ್ಸ್ಟು ಏನು ಈ ಜಾಗೃತಿ ವೇದಿಕೆ ಅಂತ ನಾವು ವಿಜಯನಗರದಲ್ಲಿ ಮಾಡ್ಕೊಂಡಿದ್ದಾರೆ ನಮ್ಮ ಜನಾಂಗದವರು. ಅವರ ನೇತೃತ್ವದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ಸಹಯೋಗದೊಂದಿಗೆ ನಮ್ಮ ಜನಾಂಗದ ಮಡಿವಾಳ ಬಂಧುಗಳ ಒಂದು ಸಾಮೂಹಿಕ ವಿವಾಹವನ್ನು ಏರ್ಪಡಿಸಿದ್ದೀರಿ ಈ ಏಪ್ರಿಲ್ 14. ಆ ದಿನಕ್ಕೆ ಎಲ್ಲ ನನ್ನ ಮಡಿವಾಳ ಬಂಧುಗಳು ಏನು ಸಾಮೂಹಿಕ ವಿವಾಹ ಇದೆಯಲ್ಲ ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ತಮ್ಮಲ್ಲಿ ಈ ಮೂಲಕ ಕೇಳ್ಕೊಳ್ತೀವಿ. ನಾವು 25 ಜೋಡಿಗೂ ಹೆಚ್ಚು ಜನ ಬರೋ ನಿರೀಕ್ಷೆ ಇದೆ. ಇನ್ನೂ ಹೆಚ್ಚು ಬಂದರೂ ಪರವಾಗಿಲ್ಲ, ನಾವು 50 ಬಂದರೂ ಮಾಡೋಕ್ಕೆ ರೆಡಿ ಇದ್ದೇವೆ ಅಂತ ಶ್ರೀ ಮಡಿವಾಳರ ಜಾಗೃತಿ ವೇದಿಕೆ ಟ್ರಸ್ಟ್ ಗೋವಿಂದರಾಜ್ ನಗರ ವಿಜಯನಗರದ ಅಧ್ಯಕ್ಷರು. ಸೊ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಏನು ಜಾಗೃತಿ ವೇದಿಕೆ ವತಿಯಿಂದ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವನ ಆಚರಣೆ ಮಾಡ್ಕೊಳ್ತೀವಿ. ಈ ವರ್ಷ ಬಂದು ನಾವು ಉಚಿತವಾಗಿ ಸಾಮೂಹಿಕ ವಿವಾಹವನ್ನು ಮಾಡ್ತಾಯಿದ್ದೀವಿ. ಈ ಉಚಿತವಾದ ಸಾಮೂಹಿಕ ವಿವಾಹಕ್ಕೆ ಸನ್ಮಾನ್ಯ ಶ್ರೀ ವಿ ಸೋಮಣ್ಣನವರು ಹಾಗೂ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಠದ ಪೂಜ್ಯ ಪರಮ ಪೂಜ್ಯ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಹಾಗೂ ನಮ್ಮ ಜನಾಂಗದ ಸ್ವಾಮೀಜಿಗಳಾದ ಶ್ರೀ ಮುಕ್ತಾನಂದ ಸ್ವಾಮೀಜಿಯವರು ಕರಿಂಜೆ ಮಠ ಹಾಗೂ ಚಿತ್ರದುರ್ಗದ ಶ್ರೀ ಬಸವ ಮಾಚಿದೇವ ಸ್ವಾಮಿಗಳು, ಈ ಥರ ಸ್ಥಳೀಯ ಮುಖಂಡರುಗಳು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ನಂಜಪ್ಪ ಅವರು, ನಮ್ಮ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಅವರು, ಇವರ ಅಧ್ಯಕ್ಷತೆಯಲ್ಲಿ ನಾವು ಏನು ಉಚಿತವಾದ ಸಾಮೂಹಿಕ ಮದುವೆ ಮಾಡ್ತಾ ಇದ್ದೀವಿ. ಈ ಸಾಮೂಹಿಕ ಮದುವೆಗೆ ಏನು ಭಾಗವಹಿಸ್ತಾರೆ ಈ ವಧುವರರು, ಅವರಿಗೆ ವಧುಗೆ 3 ಗ್ರಾಮ ಚಿನ್ನದ ತಾಳಿ ಹಾಗೂ ರೇಷ್ಮೆ ಸೀರೆ, ಕಾಲಿನ ಚೈನು, ಕಾಲುಂಗುರ, ಈ ಥರ ಏನು ಮದುವೆಗೆ ಬೇಕಾದಂಥ ಒಂದು ವಸ್ತುಗಳನ್ನ ನಾವು ನೀಡ್ತೀವಿ. ಮತ್ತು ಹೊರಗೆ ಬಟ್ಟೆ, ವಾಚು, ಚಪ್ಪಲಿ, ಅದೇನೇನು ಬರುತ್ತೆ ವಧುಗೆ ಏನೇನು ಬರಬೇಕು ಅದನ್ನೆಲ್ಲ ಸಾಮೂಹಿಕವಾಗಿ ಏನು ಮದುವೆಗೆ ಏನೇನು ಬೇಕೋ ವಸ್ತ್ರಗಳೆಲ್ಲನೂ ನಾವು ನೀಡಿ ಈ ಮದುವೆನ ಶಾಸ್ತ್ರೋಕ್ತವಾಗಿ
ಭಾಳ ಅದ್ಧೂರಿಯಾಗಿ ನೆರವೇರಿಸ್ಕೋಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಈ ಮದುವೆಗೆ ಏನು ಈ ವಧುವರರ ಕಡೆಯಿಂದ ಬರ್ತಾರೆ ಜನಗಳು, 100 ಜನ ಬರ್ತಾರೋ 50 ಜನ ಬರ್ತಾರೋ ಅವರಿಗೆ ಉಚಿತವಾಗಿ ಊಟದ ವ್ಯವಸ್ಥೆ ಆಗಲಿ, ಮಲಗೋದಕ್ಕಾಗಲಿ ಎಲ್ಲ ಥರ ವ್ಯವಸ್ಥೆಗಳನ್ನ ನಾವು ಮಾಡ್ಕೊಂಡಿರ್ತೀವಿ. ಸೊ ಹಾಗಾಗಿ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಅವಕಾಶನ ಉಪಯೋಗಿಸ್ಕೊಂಡು ಜನಾಂಗದಲ್ಲಿ ಏನು ಈ ಕಾರ್ಯಕ್ರಮ ನಡೀತಾ ಇದೆ ಎಲ್ಲರೂ ಇದನ್ನು ನೆರವೇರಿಸ್ಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀವಿ. ಸರ್ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಹೇಳಿ ಸರ್. ಇದು ಸ್ಥಳ ಬಂದು ಆದಿಚುಂಚನಗಿರಿ ಸಮುದಾಯ ಭವನ, ವಿಜಯನಗರ, ಬೆಂಗಳೂರು. ಸೊ ಕಾಂಟ್ಯಾಕ್ಟ್ ನಂಬರು ಈಗ ನಾವು ನಮ್ಮ ರಾಜ್ಯ ಸಂಘದ ಕಡೆಯಿಂದ ನಾವು ಇನ್ನೊಂದು ಪಾಂಪ್ಲೆಟನ್ನು ನಾವು ರಿಲೀಸ್ ಮಾಡ್ತೀವಿ. ಸೊ ಈಗ ತಮಗೆ ಕೊಟ್ಟಿರೋ ನಂಬರಲ್ಲಿ ಎಲ್ಲ ಪೇಪರಲ್ಲಿ ಎಲ್ಲ ನಂಬರ್ಸು ಇದ್ದಾವೆ. ನಮ್ಮ ಮುಂದಿನ ದಿನದಲ್ಲಿ ಪಾಂಪ್ಲೆಟ್ಸು, ಬಂಟಿಂಗ್ಸು, ಇನ್ನೊಂದು ಮತ್ತೊಂದೆಲ್ಲ ಮಾಡ್ತಾ ಇದ್ದೀವಿ. ಅದರಲ್ಲಿ ಎಲ್ಲ ಥರ ನಂಬರ್ಸ್ ಇರುತ್ತೆ. ಆ ನಂಬರ್ಸ್ಗಳಿಗೆ ನೀವು ಫೋನ್ ಮಾಡಿದ್ರೆ ನಿಮಗೆ ಹೆಚ್ಚಿನ ಮಾಹಿತಿನ ಅದರಲ್ಲಿ ಕೊಡ್ತಾರೆ.